ಯಾಕಂದ್ರೆ ಅವ್ರ ಪ್ರಯತ್ನ ಮಾಡ್ತಾರೆ ಮತ್ತು ತಮ್ಮ ಅಪಾರ ಕುರ್ಚಿ ಉಳಿಸ್ಕೊಳಕ್ಕೆ. ಸೊ ಅವ್ರನ್ನ ಆ್ಯಕ್ಚುಲಿ ಹೇಳ್ತಾರೆ, ಹೇಳಿಕೆ ಅದು ಕೊಡ್ತಾರೆ. ಆದರೆ ಸಿದ್ದರಾಮಯ್ಯನವ್ರು ಗಟ್ಟಿ ಅದಾರ. ಅವ್ರು ತಮ್ಮ ತಂತ್ರ ಏನು ಮಾಡೋದು ಮಾಡ್ತಿರ್ತಾರೆ. ಡಿ ಕೆನೂ ತಮ್ಮ ತಂತ್ರ ಮಾಡ್ತಿರ್ತಾರೆ. ನಡೆದೇ ಇರ್ತೈತಿ ಇದು. ಎಲ್ಲಿ ತನಕ ಹೈಕಮಾಂಡ್ ಐ ಥಿಂಕ್ ವಿಲ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಅವ್ರು ತೊಗೊಂಡಾರ ಅನ್ನಿಸ್ತೈತೆ ಹೈಕಮಾಂಡ್ದವ್ರು ಆಲ್ರೆಡಿ ಡಿಸಿಷನ್ನು. ಕುರ್ಚಿ ಬದಲಾಗೋದ್ರ ಬಗ್ಗೆ ಡಿಸಿಷನ್ ತೆಗೆದುಕೊಂಡಿದ್ದಾರಂತ ಅನಿಸ್ತೈತಿ ಇವತ್ತು. ಯಾಕಂದ್ರೆ ನೀವು ಬೆಳಗಾಮ್ದಾಗ ನೋಡ್ರಿ, ಪೋಸ್ಟರ್ ಹಾಕ್ಯಾರಲ್ಲ, ಸಿದ್ದರಾಮಯ್ಯನವ್ರ ಫೋಟೋನ ಕಾಣೋದಿಲ್ಲ. ಎಲ್ಲ ಇಲ್ಲಿಕ್ರೆ ಮುಖ್ಯಮಂತ್ರಿ ಆದವ್ರದ್ದು ಫೋಟೋ ಎಲ್ಲ ಕಡೆ ಇರ್ಬೇಕು, ಸಿದ್ದರಾಮಯ್ಯವ್ರ ಫೋಟೋನೇ ಇಲ್ಲ. ಅಂದ್ರೆ ನೀವು ನೋಡ್ರಿ, ಅಲ್ಲಿ ಬೇರೆ ಡಿ ಕೆ ಅವ್ರದ್ದೈತಿ, ಸತೀಶ್ ಜಾರಕಿಹೊಳಿದು ಕಾಣಿಸ್ತೈತಿ ಹೊರತು ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಯಾಗಿ ಅವ್ರದ್ದೇನು ಪ್ರೆಸೆನ್ಸ್ ಇರಬೇಕು. ಅಂದ್ರೆ ಕಾರ್ಯಕರ್ತರಲ್ಲಾಗಲಿ ಅಥವಾ ಎಮ್ ಎಲ್ ಎಗಳಿಗಾಗಲಿ ಇವ್ರು ಕಂಟಿನ್ಯೂ ಆಗ್ತಾರೆ ಅನ್ನುವಂಥ ನಂಬಿಕೆ ಕಡಿಮೆ ಆಗೈತೆ ಅನ್ನಿಸ್ತೈತಿ. ಅವೆಲ್ಲ ತಪ್ಪು ರೀ, ಆ ಟೈಪೆಲ್ಲ ಇದು ಮಾಡೋದು. ನಾವು ಅಖಂಡ ಕರ್ನಾಟಕ ನಮ್ಮದು, ಅಖಂಡ ಕರ್ನಾಟಕ ಆಗೈತಿ. ಎಲ್ಲ ಕನ್ನಡ ಭಾಷಿಕರು ಒಂದು ಕಡೆ ಅದಾರ. ನಾವೆಲ್ಲರೂ ಕೂಡಿ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸ್ಬೇಕು, ಕರ್ನಾಟಕದ ಅಭಿವೃದ್ಧಿಗೆ ಪ್ರಯತ್ನ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಾವೆ, ಒಂದು ಏರಿಯಾ ಹೆಚ್ಚಾಗಿರ್ಬೋದು, ಒಂದು ಏರಿಯಾ ಕಡಿಮೆ ಆಗಿರ್ಬೋದು. ಅದನ್ನೆಲ್ಲ ನಾವು ಮಾತಾಡಿ ಬಗೆಹರಿಸ್ಕೊಂಡು ಏರಿಯಾದ ಡೆವಲಪ್ಮೆಂಟಿಗೆ ಇದು ಮಾಡ್ಬೋದು. ಈ ರೀತಿ ಇದು ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತಾಡುವಂಥ ಸಮಯ ಅಲ್ಲ. ಸಂಪೂರ್ಣವಾಗಿ ಅದ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಆಯಿತು, ಬಿಜಾಪುರದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಆಯಿತು. ಇಲ್ಲೂ ಕೂಡ ಬಂದು ಮನವಿ ಸಲ್ಲಿಸ್ಬೇಕಂತ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿದ್ದಾರೆ. ಪೂರ್ತಿ ಗೌರ್ಮೆಂಟ್ ಮಷಿನರಿನ ಅವ್ರ ಮೇಲೆ ನಿಂತ್ಕೊಂಡು ಅದಾಗದಂಗೆ ಪ್ರಯತ್ನ ಮಾಡ್ತು. ನಿನ್ನೆ ಕೋರ್ಟ್ದಲ್ಲಿ ಕೂಡ ವಿದ್ಯಾರ್ಥಿಗಳು ಹೋಗಿದ್ದರು, ನಮಗೆ ಪರ್ಮಿಷನ್ ಕೊಡ್ರಿ ಅಲ್ಲೇ ಬೆಳಗಾಮದಲ್ಲಿ ಒಂದು ಇದು ಮಾಡೋಕ್ಕಂತೇಳಿ. ಅದಕ್ಕೆ ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿ ಅವರ ಅದಕ್ಕೆ ಪ್ರೆಸೆಂಟಾಗಿ ಇವ್ರಿಗೆ ಪರ್ಮಿಷನ್ ಕೊಡಬೇಡ್ರಿ ಅಂತ. ಅಂದರೆ ಪ್ರಜಾಪ್ರಭುತ್ವ ವಿರೋಧಿ ನೀತಿ, ದಮನ ನೀತಿ ಈ ಕಾಂಗ್ರೆಸ್ ಅವರು ಅನುಸರಿಸ್ತಾ ಇದ್ದಾರೆ. ಮಾತೆತ್ತಿದ್ರೆ ಕೈಯಲ್ಲಿ ಸಂವಿಧಾನ ಹಿಡ್ಕೊತಾರೆ ಇವ್ರ ಲೀಡ್ರು. ಜನ್ಜಿ ಬಗ್ಗೆ ಮಾತಾಡ್ತಾರೆ. ಜನ್ಜಿದ ರಿಕ್ವೈರ್ಮೆಂಟ್ ಏನು? ಜಾಬ್ಸ್. ಆ ಜಾಬದ್ದು ನಮಗಿಲ್ಲ, ಅಥವಾ ಜಾಬದ್ದು ಇಮಿಡಿಯೇಟ್ಲಿ ಅಪಾಯಿಂಟ್ಮೆಂಟ್ ಶುರು ಮಾಡಿರಿ ಕೆಲಸದ್ದು ಅಂಥೇಳಿ ಅವ್ರು ಮನವಿ ಕೊಡ್ಬೇಕಂತಂದ್ರೆ ಆ ಮನವಿಯನ್ನು ಹತ್ತಿಕ್ಕುವಂಥ ಕೆಲಸ ಇವ್ರು ಮಾಡ್ತಾಯಿದ್ದಾರೆ. ಯಾಕಂದ್ರೆ ಅವ್ರ ಪ್ರಯತ್ನ ಮಾಡ್ತಾರೆ ಮತ್ತು ತಮ್ಮ ಅಪಾರ ಕುರ್ಚಿ ಉಳಿಸ್ಕೊಳಕ್ಕೆ. ಸೊ ಅವ್ರನ್ನ ಆ್ಯಕ್ಚುಲಿ ಹೇಳ್ತಾರೆ, ಹೇಳಿಕೆ ಅದು ಕೊಡ್ತಾರೆ. ಆದರೆ ಸಿದ್ದರಾಮಯ್ಯನವ್ರು ಗಟ್ಟಿ ಅದಾರ. ಅವ್ರು ತಮ್ಮ ತಂತ್ರ ಏನು ಮಾಡೋದು ಮಾಡ್ತಿರ್ತಾರೆ. ಡಿ ಕೆನೂ ತಮ್ಮ ತಂತ್ರ ಮಾಡ್ತಿರ್ತಾರೆ. ನಡೆದೇ ಇರ್ತೈತಿ ಇದು. ಎಲ್ಲಿ ತನಕ ಹೈಕಮಾಂಡ್ ಐ ಥಿಂಕ್ ವಿಲ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಅವ್ರು ತೊಗೊಂಡಾರ ಅನ್ನಿಸ್ತೈತೆ ಹೈಕಮಾಂಡ್ದವ್ರು ಆಲ್ರೆಡಿ ಡಿಸಿಷನ್ನು. ಕುರ್ಚಿ ಬದಲಾಗೋದ್ರ ಬಗ್ಗೆ ಡಿಸಿಷನ್ ತೆಗೆದುಕೊಂಡಿದ್ದಾರಂತ ಅನಿಸ್ತೈತಿ ಇವತ್ತು. ಯಾಕಂದ್ರೆ ನೀವು ಬೆಳಗಾಮ್ದಾಗ ನೋಡ್ರಿ, ಪೋಸ್ಟರ್ ಹಾಕ್ಯಾರಲ್ಲ, ಸಿದ್ದರಾಮಯ್ಯನವ್ರ ಫೋಟೋನ ಕಾಣೋದಿಲ್ಲ. ಎಲ್ಲ ಇಲ್ಲಿಕ್ರೆ ಮುಖ್ಯಮಂತ್ರಿ ಆದವ್ರದ್ದು ಫೋಟೋ ಎಲ್ಲ ಕಡೆ ಇರ್ಬೇಕು, ಸಿದ್ದರಾಮಯ್ಯವ್ರ ಫೋಟೋನೇ ಇಲ್ಲ. ಅಂದ್ರೆ ನೀವು ನೋಡ್ರಿ, ಅಲ್ಲಿ ಬೇರೆ ಡಿ ಕೆ ಅವ್ರದ್ದೈತಿ, ಸತೀಶ್ ಜಾರಕಿಹೊಳಿದು ಕಾಣಿಸ್ತೈತಿ ಹೊರತು ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಯಾಗಿ ಅವ್ರದ್ದೇನು ಪ್ರೆಸೆನ್ಸ್ ಇರಬೇಕು. ಅಂದ್ರೆ ಕಾರ್ಯಕರ್ತರಲ್ಲಾಗಲಿ ಅಥವಾ ಎಮ್ ಎಲ್ ಎಗಳಿಗಾಗಲಿ ಇವ್ರು ಕಂಟಿನ್ಯೂ ಆಗ್ತಾರೆ ಅನ್ನುವಂಥ ನಂಬಿಕೆ ಕಡಿಮೆ ಆಗೈತೆ ಅನ್ನಿಸ್ತೈತಿ. ಅವೆಲ್ಲ ತಪ್ಪು ರೀ, ಆ ಟೈಪೆಲ್ಲ ಇದು ಮಾಡೋದು. ನಾವು ಅಖಂಡ ಕರ್ನಾಟಕ ನಮ್ಮದು, ಅಖಂಡ ಕರ್ನಾಟಕ ಆಗೈತಿ. ಎಲ್ಲ ಕನ್ನಡ ಭಾಷಿಕರು ಒಂದು ಕಡೆ ಅದಾರ. ನಾವೆಲ್ಲರೂ ಕೂಡಿ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸ್ಬೇಕು, ಕರ್ನಾಟಕದ ಅಭಿವೃದ್ಧಿಗೆ ಪ್ರಯತ್ನ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಾವೆ, ಒಂದು ಏರಿಯಾ ಹೆಚ್ಚಾಗಿರ್ಬೋದು, ಒಂದು ಏರಿಯಾ ಕಡಿಮೆ ಆಗಿರ್ಬೋದು. ಅದನ್ನೆಲ್ಲ ನಾವು ಮಾತಾಡಿ ಬಗೆಹರಿಸ್ಕೊಂಡು ಏರಿಯಾದ ಡೆವಲಪ್ಮೆಂಟಿಗೆ ಇದು ಮಾಡ್ಬೋದು. ಈ ರೀತಿ ಇದು ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತಾಡುವಂಥ ಸಮಯ ಅಲ್ಲ. ಸಂಪೂರ್ಣವಾಗಿ ಅದ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಆಯಿತು, ಬಿಜಾಪುರದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಆಯಿತು. ಇಲ್ಲೂ ಕೂಡ ಬಂದು ಮನವಿ ಸಲ್ಲಿಸ್ಬೇಕಂತ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿದ್ದಾರೆ. ಪೂರ್ತಿ ಗೌರ್ಮೆಂಟ್ ಮಷಿನರಿನ ಅವ್ರ ಮೇಲೆ ನಿಂತ್ಕೊಂಡು ಅದಾಗದಂಗೆ ಪ್ರಯತ್ನ ಮಾಡ್ತು. ನಿನ್ನೆ ಕೋರ್ಟ್ದಲ್ಲಿ ಕೂಡ ವಿದ್ಯಾರ್ಥಿಗಳು ಹೋಗಿದ್ದರು, ನಮಗೆ ಪರ್ಮಿಷನ್ ಕೊಡ್ರಿ ಅಲ್ಲೇ ಬೆಳಗಾಮದಲ್ಲಿ ಒಂದು ಇದು ಮಾಡೋಕ್ಕಂತೇಳಿ. ಅದಕ್ಕೆ ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿ ಅವರ ಅದಕ್ಕೆ ಪ್ರೆಸೆಂಟಾಗಿ ಇವ್ರಿಗೆ ಪರ್ಮಿಷನ್ ಕೊಡಬೇಡ್ರಿ ಅಂತ. ಅಂದರೆ ಪ್ರಜಾಪ್ರಭುತ್ವ ವಿರೋಧಿ ನೀತಿ, ದಮನ ನೀತಿ ಈ ಕಾಂಗ್ರೆಸ್ ಅವರು ಅನುಸರಿಸ್ತಾ ಇದ್ದಾರೆ. ಮಾತೆತ್ತಿದ್ರೆ ಕೈಯಲ್ಲಿ ಸಂವಿಧಾನ ಹಿಡ್ಕೊತಾರೆ ಇವ್ರ ಲೀಡ್ರು. ಜನ್ಜಿ ಬಗ್ಗೆ ಮಾತಾಡ್ತಾರೆ. ಜನ್ಜಿದ ರಿಕ್ವೈರ್ಮೆಂಟ್ ಏನು? ಜಾಬ್ಸ್.
ಆ ಜಾಬದ್ದು ನಮಗಿಲ್ಲ ಅಥವಾ ಜಾಬದ್ದು ಇಮಿಡಿಯೇಟ್ಲಿ ಅಪಾಯಿಂಟ್ಮೆಂಟ್ ಶುರು ಮಾಡಿರಿ ಕೆಲಸದ್ದು ಅಂತೇಳಿ ಅವ್ರು ಮನವಿ ಕೊಡ್ಬೇಕಂತಂದ್ರೆ ಆ ಮನವಿಯನ್ನು ಹತ್ತಿಕ್ಕುವಂಥ ಕೆಲಸ ಇವ್ರು ಮಾಡ್ತಾಯಿದ್ದಾರೆ. ಯಾಕಂದ್ರೆ ಅವ್ರ ಪ್ರಯತ್ನ ಮಾಡ್ತಾರೆ ಮತ್ತು ತಮ್ಮ ಅಪಾರ ಕುರ್ಚಿ ಉಳಿಸ್ಕೊಳಕ್ಕೆ. ಸೊ ಅವ್ರು ನ್ಯಾಚುರಲಿ ಹೇಳ್ತಾರೆ, ಹೇಳಿಕೆ ಅದು ಕೊಡ್ತಾರೆ. ಆದರೆ ಸಿದ್ದರಾಮಯ್ಯನವ್ರು ಗಟ್ಟಿ ಅದಾರ. ಅವ್ರು ತಮ್ಮ ತಂತ್ರ ಏನು ಮಾಡೋದು ಮಾಡ್ತಿರ್ತಾರೆ. ಡಿ ಕೆನೂ ತಮ್ಮ ತಂತ್ರ ಮಾಡ್ತಿರ್ತಾರೆ. ನಡೆದೇ ಇರ್ತೈತಿ ಇದು. ಎಲ್ಲಿ ತನಕ ಹೈಕಮಾಂಡ್ ಐ ಥಿಂಕ್ ವಿಲ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಅವ್ರು ತೊಗೊಂಡಾರ ಅನ್ನಿಸ್ತೈತೆ ಹೈಕಮಾಂಡ್ದವ್ರು ಆಲ್ರೆಡಿ ಡಿಸಿಷನ್ನು. ಕುರ್ಚಿ ಬದಲಾಗೋದ್ರ ಬಗ್ಗೆ ಡಿಸಿಷನ್ ತೆಗೆದುಕೊಂಡಿದ್ದಾರಂತೆ ಅನಿಸ್ತೈತಿ. ಇವತ್ತು ಯಾಕಂದ್ರೆ ನೀವು ಬೆಳಗಾಮ್ದಾಗ ನೋಡಿರಿ, ಪೋಸ್ಟರ್ ಹಾಕ್ಯಾರಲ್ಲ, ಸಿದ್ದರಾಮಯ್ಯನವ್ರ ಫೋಟೋನ ಕಾಣೋದಿಲ್ಲ. ಎಲ್ಲ ಇಲ್ಲಿಕ್ರೆ ಮುಖ್ಯಮಂತ್ರಿ ಆದವ್ರದ್ದು ಫೋಟೋ ಎಲ್ಲ ಕಡೆ ಇರ್ಬೇಕು, ಸಿದ್ದರಾಮಯ್ಯವ್ರ ಫೋಟೋನೇ ಇಲ್ಲ. ಅಂದ್ರೆ ನೀವು ನೋಡ್ರಿ, ಅಲ್ಲಿ ಬೇರೆ ಡಿ ಕೆ ಅವ್ರದ್ದೈತಿ, ಸತೀಶ್ ಜಾರಕಿಹೊಳಿದು ಕಾಣಿಸ್ತೈತಿ ಹೊರತು ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಯಾಗಿ ಅವ್ರದ್ದೇನು ಪ್ರೆಸೆನ್ಸ್ ಇರಬೇಕು. ಅಂದ್ರೆ ಕಾರ್ಯಕರ್ತರಲ್ಲಾಗಲಿ ಅಥವಾ ಎಮ್ ಎಲ್ ಎಗಳಿಗಾಗಲಿ ಇವ್ರು ಕಂಟಿನ್ಯೂ ಆಗ್ತಾರೆ ಅನ್ನುವಂಥ ನಂಬಿಕೆ ಕಡಿಮೆ ಆಗೈತೆ ಅನ್ನಿಸ್ತೈತಿ. ಅವೆಲ್ಲ ತಪ್ಪು ರೀ, ಆ ಟೈಪೆಲ್ಲ ಇದು ಮಾಡೋದು. ನಾವು ಅಖಂಡ ಕರ್ನಾಟಕ ನಮ್ಮದು, ಅಖಂಡ ಕರ್ನಾಟಕ ಆಗೈತಿ. ಎಲ್ಲ ಕನ್ನಡ ಭಾಷಿಕರು ಒಂದು ಕಡೆ ಅದಾರ. ನಾವೆಲ್ಲರೂ ಕೂಡಿ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸ್ಬೇಕು, ಕರ್ನಾಟಕದ ಅಭಿವೃದ್ಧಿಗೆ ಪ್ರಯತ್ನ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಾವೆ, ಒಂದು ಏರಿಯಾ ಹೆಚ್ಚಾಗಿರ್ಬೋದು, ಒಂದು ಏರಿಯಾ ಕಡಿಮೆ ಆಗಿರ್ಬೋದು. ಅದನ್ನೆಲ್ಲ ನಾವು ಮಾತಾಡಿ ಬಗೆಹರಿಸ್ಕೊಂಡು ಏರಿಯಾದ ಡೆವಲಪ್ಮೆಂಟಿಗೆ ಇದು ಮಾಡ್ಬೋದು. ಈ ರೀತಿ ಇದು ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತಾಡುವಂಥ ಸಮಯ ಅಲ್ಲ. ಸಂಪೂರ್ಣವಾಗಿ ಅದ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಆಯಿತು, ಬಿಜಾಪುರದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಆಯಿತು. ಇಲ್ಲೂ ಕೂಡ ಬಂದು ಮನವಿ ಸಲ್ಲಿಸ್ಬೇಕಂತೆ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿದ್ದಾರೆ. ಪೂರ್ತಿ ಗೌರ್ಮೆಂಟ್ ಮಷಿನರಿನ ಅವ್ರ ಮೇಲೆ ನಿಂತ್ಕೊಂಡು ಅದಾಗದಂಗೆ ಪ್ರಯತ್ನ ಮಾಡ್ತು. ನಿನ್ನೆ ಕೋರ್ಟ್ದಲ್ಲಿ ಕೂಡ ವಿದ್ಯಾರ್ಥಿಗಳು ಹೋಗಿದ್ದರು, ನಮಗೆ ಪರ್ಮಿಷನ್ ಕೊಡ್ರಿ ಅಲ್ಲೇ ಬೆಳಗಾಮದಲ್ಲಿ ಒಂದು ಇದು ಮಾಡೋಕ್ಕಂತೇಳಿ. ಅದಕ್ಕೆ ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿ ಅವರ ಅದಕ್ಕೆ ಪ್ರೆಸೆಂಟಾಗಿ ಇವ್ರಿಗೆ ಪರ್ಮಿಷನ್ ಕೊಡಬೇಡ್ರಿ ಅಂತ. ಅಂದರೆ ಪ್ರಜಾಪ್ರಭುತ್ವ ವಿರೋಧಿ ನೀತಿ, ದಮನ ನೀತಿ ಈ ಕಾಂಗ್ರೆಸ್ಸವರು ಅನುಸರಿಸ್ತಾ ಇದ್ದಾರೆ. ಮಾತೆತ್ತಿದ್ರೆ ಕೈಯಲ್ಲಿ ಸಂವಿಧಾನ ಹಿಡ್ಕೊತಾರೆ ಇವ್ರ ಲೀಡ್ರು. ಜನ್ಜಿ ಬಗ್ಗೆ ಮಾತಾಡ್ತಾರೆ. ಜನ್ಜಿದ ರಿಕ್ವೈರ್ಮೆಂಟ್ ಏನು? ಜಾಬ್ಸ್. ಆ ಜಾಬದ್ದು ನಮಗಿಲ್ಲ ಅಥವಾ ಜಾಬದ್ದು ಇಮಿಡಿಯೇಟ್ಲಿ ಅಪಾಯಿಂಟ್ಮೆಂಟ್ ಶುರು ಮಾಡಿರಿ ಕೆಲಸದ್ದು ಅಂತೇಳಿ ಅವ್ರು ಮನವಿ ಕೊಡ್ಬೇಕಂತಂದ್ರೆ ಆ ಮನವಿಯನ್ನು ಹತ್ತಿಕ್ಕುವಂಥ ಕೆಲಸ ಇವ್ರು ಮಾಡ್ತಾಯಿದ್ದಾರೆ. ಯಾಕಂದ್ರೆ ಅವ್ರ ಪ್ರಯತ್ನ ಮಾಡ್ತಾರೆ ಮತ್ತು ತಮ್ಮ ಅಪಾರ ಕುರ್ಚಿ ಉಳಿಸ್ಕೊಳಕ್ಕೆ. ಸೊ ಅವ್ರು ನ್ಯಾಚುರಲಿ ಹೇಳ್ತಾರೆ, ಹೇಳಿಕೆ ಅದು ಕೊಡ್ತಾರೆ. ಆದರೆ ಸಿದ್ದರಾಮಯ್ಯನವ್ರು ಗಟ್ಟಿ ಅದಾರ. ಅವ್ರು ತಮ್ಮ ತಂತ್ರ ಏನು ಮಾಡೋದು ಮಾಡ್ತಿರ್ತಾರೆ. ಡಿ ಕೆನೂ ತಮ್ಮ ತಂತ್ರ ಮಾಡ್ತಿರ್ತಾರೆ. ನಡೆದೇ ಇರ್ತೈತಿ ಇದು. ಎಲ್ಲಿ ತನಕ ಹೈಕಮಾಂಡ್ ಐ ಥಿಂಕ್ ವಿಲ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಅವ್ರು ತೊಗೊಂಡಾರ ಅನ್ನಿಸ್ತೈತೆ ಹೈಕಮಾಂಡ್ದವ್ರು ಆಲ್ರೆಡಿ ಡಿಸಿಷನ್ನು. ಕುರ್ಚಿ ಬದಲಾಗೋದ್ರ ಬಗ್ಗೆ ಡಿಸಿಷನ್ ತೆಗೆದುಕೊಂಡಿದ್ದಾರಂತೆ ಅನಿಸ್ತೈತಿ. ಇವತ್ತು ಯಾಕಂದ್ರೆ ನೀವು ಬೆಳಗಾಮ್ದಾಗ ನೋಡಿರಿ, ಪೋಸ್ಟರ್ ಹಾಕ್ಯಾರಲ್ಲ, ಸಿದ್ದರಾಮಯ್ಯನವ್ರ ಫೋಟೋನ ಕಾಣೋದಿಲ್ಲ. ಎಲ್ಲ ಇಲ್ಲಿಕ್ರೆ ಮುಖ್ಯಮಂತ್ರಿ ಆದವ್ರದ್ದು ಫೋಟೋ ಎಲ್ಲ ಕಡೆ ಇರ್ಬೇಕು, ಸಿದ್ದರಾಮಯ್ಯವ್ರ ಫೋಟೋನೇ ಇಲ್ಲ. ಅಂದ್ರೆ ನೀವು ನೋಡ್ರಿ, ಅಲ್ಲಿ ಬೇರೆ ಡಿ ಕೆ ಅವ್ರದ್ದೈತಿ, ಸತೀಶ್ ಜಾರಕಿಹೊಳಿದು ಕಾಣಿಸ್ತೈತಿ ಹೊರತು ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಯಾಗಿ ಅವ್ರದ್ದೇನು ಪ್ರೆಸೆನ್ಸ್ ಇರಬೇಕು. ಅಂದ್ರೆ ಕಾರ್ಯಕರ್ತರಲ್ಲಾಗಲಿ ಅಥವಾ ಎಮ್ ಎಲ್ ಎಗಳಿಗಾಗಲಿ ಇವ್ರು ಕಂಟಿನ್ಯೂ ಆಗ್ತಾರೆ ಅನ್ನುವಂಥ ನಂಬಿಕೆ ಕಡಿಮೆ ಆಗೈತೆ ಅನ್ನಿಸ್ತೈತಿ. ಅವೆಲ್ಲ ತಪ್ಪು ರೀ, ಆ ಟೈಪೆಲ್ಲ ಇದು ಮಾಡೋದು. ನಾವು ಅಖಂಡ ಕರ್ನಾಟಕ ನಮ್ಮದು, ಅಖಂಡ ಕರ್ನಾಟಕ ಆಗೈತಿ. ಎಲ್ಲ ಕನ್ನಡ ಭಾಷಿಕರು ಒಂದು ಕಡೆ ಅದಾರ. ನಾವೆಲ್ಲರೂ ಕೂಡಿ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸ್ಬೇಕು, ಕರ್ನಾಟಕದ ಅಭಿವೃದ್ಧಿಗೆ ಪ್ರಯತ್ನ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಾವೆ, ಒಂದು ಏರಿಯಾ ಹೆಚ್ಚಾಗಿರ್ಬೋದು, ಒಂದು ಏರಿಯಾ ಕಡಿಮೆ ಆಗಿರ್ಬೋದು. ಅದನ್ನೆಲ್ಲ ನಾವು ಮಾತಾಡಿ ಬಗೆಹರಿಸ್ಕೊಂಡು ಏರಿಯಾದ ಡೆವಲಪ್ಮೆಂಟಿಗೆ ಇದು ಮಾಡ್ಬೋದು. ಈ ರೀತಿ ಇದು ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತಾಡುವಂಥ ಸಮಯ ಅಲ್ಲ. ಸಂಪೂರ್ಣವಾಗಿ ಅದ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಆಯಿತು, ಬಿಜಾಪುರದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಆಯಿತು. ಇಲ್ಲೂ ಕೂಡ ಬಂದು ಮನವಿ ಸಲ್ಲಿಸ್ಬೇಕಂತೆ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿದ್ದಾರೆ. ಪೂರ್ತಿ ಗೌರ್ಮೆಂಟ್ ಮಷಿನರಿನ ಅವ್ರ ಮೇಲೆ ನಿಂತ್ಕೊಂಡು ಅದಾಗದಂಗೆ ಪ್ರಯತ್ನ ಮಾಡ್ತು. ನಿನ್ನೆ ಕೋರ್ಟ್ದಲ್ಲಿ ಕೂಡ ವಿದ್ಯಾರ್ಥಿಗಳು ಹೋಗಿದ್ದರು, ನಮಗೆ ಪರ್ಮಿಷನ್ ಕೊಡ್ರಿ ಅಲ್ಲೇ ಬೆಳಗಾಮದಲ್ಲಿ ಒಂದು ಇದು ಮಾಡೋಕ್ಕಂತೇಳಿ. ಅದಕ್ಕೆ ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿ ಅವರ ಅದಕ್ಕೆ ಪ್ರೆಸೆಂಟಾಗಿ ಇವ್ರಿಗೆ ಪರ್ಮಿಷನ್ ಕೊಡಬೇಡ್ರಿ ಅಂತ. ಅಂದರೆ ಪ್ರಜಾಪ್ರಭುತ್ವ ವಿರೋಧಿ ನೀತಿ, ದಮನ ನೀತಿ ಈ ಕಾಂಗ್ರೆಸ್ಸವರು ಅನುಸರಿಸ್ತಾ ಇದ್ದಾರೆ.
ಮಾತೆತ್ತಿದ್ರೆ ಕೈಯಲ್ಲಿ ಸಂವಿಧಾನ ಹಿಡ್ಕೊತಾರೆ ಇವ್ರು ಲೀಡ್ರು. ಜನ್ಜಿ ಬಗ್ಗೆ ಮಾತಾಡ್ತಾರೆ. ಜನ್ಜಿದ ರಿಕ್ವೈರ್ಮೆಂಟ್ ಏನು? ಜಾಬ್ಸ್. ಆ ಜಾಬದ್ದು ನಮಗಿಲ್ಲ ಅಥವಾ ಜಾಬದ್ದು ಇಮಿಡಿಯೇಟ್ಲಿ ಅಪಾಯಿಂಟ್ಮೆಂಟ್ ಶುರು ಮಾಡಿರಿ ಕೆಲಸದ್ದು ಅಂಥೇಳಿ ಅವ್ರು ಮನವಿ ಕೊಡ್ಬೇಕಂತಂದ್ರೆ ಆ ಮನವಿಯನ್ನು ಹತ್ತಿಕ್ಕುವಂಥ ಕೆಲಸ ಇವ್ರು ಮಾಡ್ತಾಯಿದ್ದಾರೆ.